ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮಿದೆ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮಿದೆ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ನೋಡ್ರಿ ಸ್ಟಾರ್ಟ್ ಮಾಡಕಂತೀನಿ. ಈಗ ನೋಡ್ರಿ ನಾನು ಚಪಾತಿ ಮಾಡಕಂತೀನಿ. ಸೊ ಚಟ್ನಿ ಮಾಡಕಂತೇಳಿ ಕೊಬ್ಬರಿ ತುರ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಜಾರಿ ಇಟ್ಕೊಳಕಂತೀನಿ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅರ್ವಿನ್ ನೋಡ್ರಿ ಮಾಡಕಂತಾನ ಅಂತ ಹೇಳಿ. ಒಂದು ಸಲ ಅವ ನೆಲ ಒರೆಸಿಲ್ಲ ಅಂತ ನೆಲ ಒರೆಸ್ತೀನಿ ಅನ್ನಕಂತಾನ. ಒರೆಸುವಾಗ ಎಲ್ಲಿರ್ತಾನ ಏನ ಅವಾಗ ನಾಯಕ್ ಅಂತಾರ. ಅವಾಗ ಒರೆಸೋ ಟೈಮ್ನಾಗ ಈಗ ಮಾಡ್ಬೇಡ ಅಂತೀವಲ್ಲ ಅದಕ್ಕೆ ಮಾಡ್ತೀವಿ ಅಂತಾರ. ಬಿಡು ಅರ್ವಿನ್ ನೆಲ ಒರ್ಸಕತ್ತಾನ. ಬ್ಯಾಡ ಅಂದ್ರೂ ಕೇಳವಲ್ಲ. ಬಿಡೋರನ್ನ ನೀಟಾಗಿ ಹೊಸಕ್ ಬರೋದಿಲ್ಲ ನಿನಗ. ತುಂಬಾ ನೋಡ್ರ ನೀ ಸರಿಯಾಗಿ ನೀರ್ ಹಿಂಡಿ ಒರೆಸ್ಬೇಕಲ್ಲ, ಜಲ್ದಿ ಒಣಗಂಗಿಲ್ಲ ನೆಲ. ಯುಕೆಜಿ ಇದ್ದಾಗಲ್ಲ ಇವಾಗೂ ಹಂಗ ಮಾಡ್ತೀನಿ. ಯಾವ್ ಮಾಡ್ರಂತ ಅದನ್ನ ಮಾಡಕ್ ಇಂಟ್ರೆಸ್ಟ್ ತೋರಿಸ್ತೀವಿ. ಇವರ ಅಂತಲ್ಲ, ಪ್ರತಿ ಒಬ್ರು ಹಂಗ. ಆ ಕೆಲ್ಸ ಕಲಿಯೋಕ್ಕಿಂತ ಮೊದಲ ಇಂಟ್ರೆಸ್ಟ್ ಇರ್ತೈತಿ. ಫುಲ್ ಪರ್ಫೆಕ್ಟ್ ಆಗಿ ಕಲತಿಂದ ಹಂಗ ಇಂಟ್ರೆಸ್ಟ್ ಕಡಿಮೆ ಆಗಿರ್ತೈತಿ. ಈಗ ನಾಷ್ಟಕ್ಕೆ ಏನ್ ಮಾಡಕಂತೀನಂದ್ರೆ ಫ್ರೆಂಡ್ಸ್, ಇವತ್ತು ಹೆಸರುಕಾಳು ದೋಸೆ ಮಾಡೋಣ ಅಂತಂದು ನೈಟ್ ಹೆಸರುಕಾಳು ಮತ್ತೆ ಅಕ್ಕಿ ನೆನೆಸಿಟ್ಟಿದ್ದೆ. ಸೊ ಅವ್ರಿಗೆ ಈಗ ರುಬ್ಬಿ ಆಗೈತಿ. ಅದಷ್ಟ ಪ್ಲೇನ್ ಹೆಸರುಕಾಳು ದೋಸೆ ಮಾಡಕಂತೀನಿ. ಏನ್ ಮಸಾಲ ಎಲ್ಲ ಹಾಕಿ ಮಾಡಕಂತಿಲ್ಲ. ನೋಡ್ ಬ್ಯಾಡ ಅಂತಂದು ಕೈಯಾಗ ಇಸ್ಕೊಂಡ್ ಇಟ್ಟೇನಿ, ಮತ್ತ ತಗೊಂಡ. ನಿನಗ ವರ್ಫಾಗ್ ಬರೋದಿಲ್ಲ ಬಿಡವ್ರಿ, ಇನ್ ಸರಿಯಾಗಿ ಒರೆಸುದಿಲ್ಲ. ಹಂಗ ಸುಮ್ಮ ಕೈಯಾಡಿಸ್ತಿ. ಸೊ ಮಿಕ್ಸಿ ಮಾಡ್ಕೊಳಕಂತೀನಿ. ನಾನು ಚಟ್ನಿ ಹೆಂಗ್ ಮಾಡ್ತೀನಿ ಅಂತ ಸುಮಾರು ಸಲ ಬ್ಲಾಗ್ನಾಗ ತೋರ್ಸಿನಿ. ಇವತ್ತೇನು ಡೀಟೇಲ್ ಆಗಿ ತೋರ್ಸಕ್ಕೇನು ಹೋಗಂಗಿಲ್ಲ. ನೋಡೋಣ ಅಂತ ಏನ್ ಮಾಡಿ ಹುರಿದಿರ್ತೀನಿಲ್ಲ ಕೊಬ್ಬರಿ, ಬಿಸಿ ಆಗಿರ್ತೈತಿ ಕೊಬ್ಬರಿ. ಇದನ್ ತಗೊಂಡ್ ಬಟ್ಲಾ ತುಂಬ ಎಣ್ಣೆ ಹಾಕಕ್ಕ. ಓಕೆ ಫ್ರೆಂಡ್ಸ್, ಚಟ್ನಿ ರುಬ್ಕೊಂಡಿದ್ದಾಯ್ತು. ಸರ್ವೇನ ಚಟ್ನಿ ರುಬ್ಕೊಂಡಿದ್ದಾಯ್ತು. ಇದಕ್ಕೆ ಒಬ್ಬರನ್ನ ಕುಟ್ಕೊಂಡು ಮಕ್ಕಳಿಗೆ ದೋಸೆ ಹಾಕಿ ಕೊಟ್ಬಿಡ್ತೀನಿ. ಅಂಡ್ ಸ್ನಾನಕ್ಕೂ ನೀರಿಟ್ಟು ಬಂದೆ. ನನಗೆ ದೋಸೆ ಕೊಟ್ಟು ಸ್ನಾನ ಮಾಡ್ಕೊಂಡು ನಾನು ಬರ್ತೀನಿ. ಎಣ್ಣೆ ಹಾಕೊಂಡೆ ಎಣ್ಣೆ ತಮ್ಮಿ ಈಗ ಎಲ್ಲ ಒರ್ಸಕತ್ತಾರ. ಅರ್ವಿನ ಬೇಡ ಬೇಡ ಅನ್ನೋಕಲೆ ಅಡಿಗೆ ಮನೆ ಒಂದ್ ವರಸ್ ದವಟ್ಟ. ಅದನ್ನು ಸ್ವಲ್ಪ ಅರ್ಧ ಹಸಿದೆ. ಅದನ್ನೂ ಒರೆಸಿದಿ? ಅದನ್ನು ಸ್ವಲ್ಪ ಬ್ರಷ್ ಮಾಡಿ ಬಂದಿ? ಈಗ ನಾಷ್ಟ ಮಾಡಿ ಏನ್ ಕೆಲ್ಸ? ಒಂದ್ ಪೇಜ್ ಇಂಗ್ಲಿಷ್ ಬರೀದು, ಒಂದ್ ಪೇಜ್ ಕನ್ನಡ ಬರೀದು, ಒಂದ್ ಪೇಜ್ ಹಿಂದಿ ಬರೀದು. ಅಂಡ್ ಟೇಬಲ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ಏನಿಲ್ಲ ಅಲ್ಲಿ 1 o'clock ಇನ್ನೋ ಕ್ಲಾಕ್ ಅನ್ನಂಗಿಲ್ಲ. ನಾಷ್ಟ ಮಾಡಿ ಹೋಗ್ಬೇಕು. ನಾ ಹೇಳ್ದಂಗ್ ನೀ ಕೇಳ್ಬೇಕಲ್ಲ, ನೀ ಹೇಳ್ದಂಗ್ ನಾನಲ್ಲ. 1 o'clock ಅಂದೇನೋ ಬೀಳ್ತಾವ ಕೊಡತ್ತ. ನೀನ್ ನಂಗ ಊಸ್ ಬಿಟ್ರೆ ನೀನು ರಾತ್ರಿ ಮಟ್ಟ ಮಾಡ್ತೀಯ ಅದನ್ನ. ಇಷ್ಟು ಬರೆಯಾಟ ಇಷ್ಟ ಅಭ್ಯಾಸ ಮಾಡಕ್ ಏನ್ ಹೇಳಿದೆ? ಸ್ಕೂಲ್ ಸ್ಟಾರ್ಟ್ ಆಗತ್ತ. ಇನ್ 1 week ಅಷ್ಟೇ ಐತಲ್ವಿನ ನಿನ್ ಸ್ಕೂಲ್ ಸ್ಟಾರ್ಟ್ ಆಗಕ್ಕ. 1 week ಅಂದ್ರೆ 7 days 6 days ಐತಿ. ಹಾಕ್ತಾರ ಮೆಸೇಜ್? ಇನ್ನು ಬಹಳ ದೂರ ಇರಬೇಕು.
ಬರೀ ಇದನ್ನ ಮಾಡೈ ಆಗ್ಲೇ ಅನ್ನೋದಿನ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದ್ ವಾರ ಮ್ಯಾಲ ಆಗ್ತದ ಗೊತ್ತನ ಹಾಲಿಡೇ ಹೆಂಗ್ ನನಗ ಈ ಸಲ ಹೌದು ಈ ವರ್ಷ ಅಂತೂ ಏನಂದ್ರ ಫ್ರೆಂಡ್ಸ್ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ಹೆಂಗ್ ಹೋಯ್ತ ಅನ್ನೋದು ಗೊತ್ತಾಗ್ಲಿಲ್ಲ ನೋಡ್ರಿ 2 ಮಂತ್ ಏನಿಲ್ಲ ಅಂದ್ರೆ ಒಂದು ನಮ್ ಬರೀ 15 days ಅಟ್ಟ ಕೊಟ್ಟಾರಂತ ತಿಳಿದೈತ್ ನನಗ 1.5 ತಿಂಗಳ ರಜಾ ಕೊಟ್ರ ನಿಮಗೂ ಈ ಸಲ ಮತ್ತ ನಡು ಮತ್ 15 ದಿನ ಎಷ್ಟೋ ದಿನ ಕೊಟ್ಟಿದ್ರಲ್ಲ ರಜಾ ಅದನ್ನ ಲೆಕ್ಕ ಹಾಕಿರೋ 2 ಮಂತ್ ಕೊಟ್ಟಾರ ನಿಮ್ಗೆ ಈ ಸಲ ಹಾಲಿಡೇ 2 ಮಂತ್ ಹಾಲಿಡೇ ಹೆಂಗ್ ಹೋಯ್ತೋ ಏನೋ ಗೊತ್ತಾಗ್ಲಿ ನೋಡ್ರಿ ಎಷ್ಟು ಫಾಸ್ಟ್ ಆಗಿ ಹೋಗ್ಬಿಡ್ತು ನಥಿಂಗ್ ನೆಕ್ಸ್ಟ್ ಪಾಪು ಡಿಗ್ರಿ ಚಟ್ನಿಗೆ ಒಗ್ಗರಣೆ ಅಂತ ಕೊಟ್ಕೊಂಡೆ ಸ್ವಲ್ಪ ಅಲ್ಲಿ ಒಗ್ಗರಣೆ ಕೊಟ್ಟಿದ್ದು ಅಷ್ಟು ರುಬ್ಬಿರೋ ಅಂತ ಕೊಬ್ಬರಿನ ಮಿಕ್ಸ್ ಮಾಡ್ತೀನಿ ಸೊ ಈಗ ದೋಸೆ ಮಾಡಕ ತವಾ ಕಾಯಿ ಬಾಂಡೆಗಳು ಹಚ್ಚಿಲ್ಲ ಹೋದ್ ಯಾವ ದೋಸೆ ಮಾಡಕತ್ತೀನಿ ಸ್ಪೆಷಲ್ ದೋಸೆ ಮಾಡಕ ನಾನು ಸ್ಪೆಷಲ್ ದೋಸೆ ಇಷ್ಟ ಇಲ್ಲ ಎಲ್ಲಾನು ತಿನ್ಬೇಕನ್ವೇಜ ಬಾಡಿಗೆ ಎಲ್ಲಾನು ಬೇಕು ಪ್ರೋಟೀನ್ ಬರ್ತದ ಬರೀ ಒಂದ ತರ ತಿಂದ್ರ ಎಷ್ಟೊಂದ್ ದಿನಗಳಾದ್ಮೇಲೆ ದೋಸೆ ಮಾಡಕಂತೀನಿ ಅದು ಹೆಸರು ಕಾಳು ದೋಸೆ ಮತ್ತೆ ಮಾಮೂಲಿ ದೋಸೆ ಮಾಡ್ತೀನಲ್ಲ ಆ ದೋಸೆನ ಮಾಡಿ ಎಷ್ಟೋ ತಿಂಗಳಾಗಿದೆ ಅಂತ ಹೇಳ್ಬೋದು ಅಕ್ಕಿನೂ ಎಲ್ಲಿ ಖಾಲಿ ರೇಷನ್ ಅಕ್ಕಿ ಊರಿಂದ ಬರ್ಬೇಕಾದ್ರ ತಗೊಂಡ್ಬರಕ್ ನೆನಪಾಗ್ಲಿಲ್ಲ ನೋಡಿದ್ರ 2 ಸಲ 3 ಸಲ ಊರಿಗೆ ಹೋದ್ನು ತಗೊಂಡ್ಬರಕ್ ನೆನಪಾಗ್ಲಿಲ್ಲ ಊಟಕ್ಕೆ ಪೂರಿ ಬಂದಾಗ ನೆನಪಾಗಿತ್ತು ಬಟ್ ಅವಾಗ ಕನ್ಯಾಗ ಜೋಳ ತಗೊಂಡ್ಬಂದ್ವಿ ಸೊ ಹಂಗಾಗಿ ಅಕ್ಕಿ ತಗೊಂಬರಕ್ ಆಗ್ಲಿಲ್ಲ ನೋಡ್ರಿ ಅಕ್ಕಿ ಇಲ್ಲದಕ್ಕ ದೋಸೆ ಪಡ್ಡು ಏನೇನು ಮಾಡಿರ್ಲಿಲ್ಲ ನೆಕ್ಸ್ಟ್ ಯಾವಾಗ ಊರಿಗೆ ಹೋಗ್ತೀವಲ್ಲ ಅವಾಗಣ ಏನ್ ಅಕ್ಕಿ ತರಕ್ ಆಗ್ಬೋದು ಅಲ್ಲಿ ಮಟ್ಟ ಏನ್ ಮಾಡೋದಪ್ಪ ಅಂತೇಳಿ ಊರಿಂದ ಬಂದಾಗಿಂದ ಥಿಂಕ್ ಮಾಡಾಕಂತಿದ್ದೆ ಯಾರ ಹತ್ರ ಇಸ್ಕೊಳ್ಳೋಣ ಅಂತ ಈಗ ನೇಬರ್ಸ್ ಮನಿ ಒಳಗ ಸೊ ಈ ನೇಬರ್ಸ್ ಯಾರು ಅಷ್ಟು ನಮ್ಗೆ ಪರಿಚಯ ಇಲ್ಲ ಅಷ್ಟಾಗಿ ಅಂದ್ರೆ ಸ್ವಲ್ಪ ಕ್ಲೋಸ್ ಆಗಿದ್ರೆ ಕೇಳಕ್ ಚಂದ ಸೊ ಹಂಗಾಗಿ ಯಾರನ್ನ ಕೇಳೋದು ಅಂತ ಥಿಂಕ್ ಮಾಡ್ತಾ ಓಕೆ ಕೆಲವೊಬ್ರು ಪರಿಚಯದವ್ರು ಅದಾರ ಮನೆಗೆ ಹೋಗಿ ಸರಿ ಹಾಕೊಡ್ತೀನಿ ಸರ್ ಚಟ್ನಿ ಸ್ವಲ್ಪ ರೆಡಿಶ್ ಆಗಿರುತ್ತೆ ಚಟ್ನಿ ಸಲ ಬಾಳ ಖಾರ ಇರುತ್ತೆ ಖಾರ ಇರ್ತೈತೆ ತಿನ್ನಕ್ಕೆ ಮಲ್ಲ ಖಾರ ಇರ್ತಂತ ಅದ್ ನಂಗೆ ವೈಟ್ ಕಲರ್ ನಾ ಮಾಡಿರ್ತೀನಿ ನೋಡ ಖಾರ ಆಗಿ ನೋಡಿ ಈ ದೋಸೆಗೆ ಸ್ವಲ್ಪ ಚಟ್ನಿ ಖಾರ ಟೇಸ್ಟ್ ದೋಸೆ ಚೆನ್ನಾಗಿ ಬರ್ತಾವು ನೋಡ್ತಾ ಇರೋದು ಅಕ್ಕಿ ದೋಸೆ ಏನ್ ಮಾಡ್ತೀವಲ್ಲ ಅಕ್ಕಿ ಉದ್ದಿನಬೇಳೆ ಹಾಕಿ ಆ ದೋಸೆಗಿಂತ ಈ ದೋಸೆ ಎಷ್ಟು ಈಸಿಯಾಗಿ ಹೇಳ್ತಾವ ಮತ್ತ ತವಕ್ಕೆ ಎಷ್ಟು ಅಂಟ್ಕೊಂಡಂಗಿಲ್ಲ ಈಸಿಯಾಗಿ ಎಬ್ಸಿದ್ರೆ ಹೇಳ್ತಾವ ನೋಡ್ರಿ ಬೇಕಾದ್ರೆ ನೀವು ನೋಡಕ್ ಅಂತ್ರಿ ನೋಡ್ರಿ ಈಗ ಗೆಬಸ್ತೀನಿ ದೋಸೆ ಈಸಿಯಾಗಿ ಒಂದ್ ಸ್ವಲ್ಪನೂ ತಾವು ಕಂಡ್ಕೊಂಡಿರಂಗಿಲ್ಲ ಮತ್ತ ಫಸ್ಟ್ ಟೈಮ್ ಅಷ್ಟ ದೋಸೆ ಹಾಕ್ತೀನಲ್ಲ ಅವಾಗಷ್ಟ ಕೆಳಗ ಎಣ್ಣೆ ಹಾಕ್ತೀನಿ ತಾವಕ್ಕ ಆನಂತರ ನೆಕ್ಸ್ಟ್ ಒಟ್ಟ ಹಚ್ಚಂಗಿಲ್ಲ ಎಣ್ಣೆ ಇನ್ನು ಅಕ್ಕಿ ದೋಸೆನ ಸ್ವಲ್ಪ ಒಂದೊಂದ್ ಟೈಮ್ ಹಿಂಗ ಎಬ್ಬಿಸ್ತೀವಲ್ಲ ದೋಸೆ ಏಳೋದನ್ನಿಲ್ಲ ಒಮ್ಮೊಮ್ಮೆ ಹೇಳ್ತಾ ಒಮ್ಮೆ ಹೇಳಂಗಿಲ್ಲ
ಒಂದ್ ಸ್ವಲ್ಪ ಪ್ರೆಷರ್ ಹಾಕಿ ಇಳಿಸ್ಬೇಕಾಗತ್ತ. ಅಕ್ಕಿ ದೋಸೆ ಉದ್ದಿನ ಬೇಳೆ ಹಾಕಿ ಮಾಡಿರ್ತೀವಲ್ಲ, ಈ ದೋಸೆ ಅಷ್ಟ್ ಕಷ್ಟನೇ ಇಲ್ಲ. ನಂಗ ಆ ದೋಸೆ ಮಾಡೋದಕ್ಕಿಂತ ಈ ದೋಸೆ ಮಾಡಕ್ಕೆ ಇಷ್ಟ ಆಗ್ತೈತಿ, ಮತ್ತೆ ಹೆಲ್ತ್ಗೂ ಒಳ್ಳೇದು ಈ ದೋಸೆ. ಹೋಟೆಲ್ ಇಷ್ಟು ದೊಡ್ಡ ದೊಡ್ಡ ದೋಸೆ ಇರ್ತಾವ, 4 ಮಂದಿ ತಿನ್ಬೋದು. ದೊಡ್ಡ ತವ ಇರ್ತಾವ, ದೊಡ್ಡ ಹಾಕಿ ಮಾಡ್ತಾರ. ಅದ್ರ ಹಿಟ್ಟು ಮಾಡ್ಬೇಕ. ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯ ದೋಸೆ ಹಾಕೋದು ಕಷ್ಟನ ನೋಡ್ರಿ. ಸಾಕಂದ್ ಮತ್ತ ಅಕ್ಕನ್ ಜೋಡಿ ತಿನ್ನಕತ್ತೀರೇನು? ಸಾಕಂದಿಲ್ಲ ಒಂದ ದೋಸೆ ತಿಂದ. ಮತ್ತಿದು ಯಾರು ಮಾಡಿದ್ದು ಈಗ ತಿನ್ನೋದು? ಯಾಕೆ? ಅನ್ವಿತಾ ಮಾಡ, ನಾ ಮಾಡೀನಿ. ತಿನ್ರಿ ತಿನ್ರಿ. ಹೆಂಗಾಗಿ ಅನ್ವಿತಾ ದೋಸಾ? ಹೆಂಗ ಹೇಳ್ತಾ ನೋಡ್ರಿ, ಕಾರಣಾಗಿಲ್ಲ ಮತ್ ತಿನ್ಬೇಡ ಬಿಡು, ಬೇಡ. ಅರೆ ನಾ ಖಾರ ಉಪ್ಪು ಏನೋ ಇಲ್ಲಲ್ಲ. ಸೊ ನೋಡ್ರಿ ಫ್ರೆಂಡ್ಸ್, ಹೆಸರುಕಾಳು ದೋಸೆ ಮಾಡೋದು ಎಷ್ಟು ಈಸಿ ಅಂತೇಳಿ. ದೋಸೆ ಕಳಿಸೋದು ಕಷ್ಟನ ಇಲ್ಲ ಇಲ್ಲಿ, ಈಸಿಯಾಗಿ ತಿರ್ವಾಕ್ಬೋದು ನೋಡ್ರಿ. ಮತ್ತ ನೈಟ್ ನೆನ್ಸಿಟ್ರೆ ಸಾಕು, ಮುಂಜಾನೆ ಎದ್ದು ರುಬ್ಬಿ ಮಾಡಿದ್ರಾಯ್ತು ನೋಡ್ರಿ. ಪಟ್ಟ ಅಂತೇಳಿ ಹೆಸರುಕಾಳು ದೋಸೆ ರೆಡಿ ಆಗ್ತೈತಿ. ಓಕೆ ಫ್ರೆಂಡ್ಸ್, ಈಗ ಎಲ್ಲಾರ್ದು ನಾಷ್ಟ ಆಯ್ತು ನೋಡ್ರಿ. ಬರ್ರಿ ಈಗ ನಾನು ನಾಷ್ಟ ಮಾಡಕ ಎಲ್ಲ ದೋಸೆ ಹಾಕೊಂಬಂದಿನಿ. ಸೊ ಬರೀ ನಾಷ್ಟ ಮಾಡೋಣಂತ. ದೋಸೆ ಮಾತ್ರ ಸಖತ್ ಟೇಸ್ಟ್ ಆಗ್ಯವು ಆ್ಯಂಡ್ ಸಾಫ್ಟ್ ಆಗ್ಯವು. ನಮ್ಗೆ ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಮಾಡ್ಕೋಬೋದು, ಆ್ಯಂಡ್ ನಮ್ಗೆ ಕ್ರಿಸ್ಪಿಯಾಗಿ ಬೇಕು ಅಂತಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕು ನೋಡ್ರಿ, ಅಂದ್ರೆ ಕ್ರಿಸ್ಪಿಯಾಗಿ ಆಗ್ತಾವು. ಆ್ಯಂಡ್ ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು ನೋಡ್ರಿ. ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿರ್ತಿದ್ದೆ ಪ್ರತಿ ಸಲನೂ. ಈ ಹಸಿಮೆಣ್ಸಿನ್ಕಾಯಿ ಖಾಲಿಯಾಗ್ಯಾವ ಅಂಥೇಳಿ ಮನೆಗೆ ಇದ್ದಿದ್ದು ನಾವು ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೀನಿ, ಸಖತ್ ಟೇಸ್ಟ್ ಆಗಿತ್ತು. ಸೊ ಅರ್ವಿನ್ ನೋಡ್ರಿ ಈಗ ಮತ್ತೆ ನನ್ನ ಜೊತೆ ಈಗ ಮತ್ತೆ ನಾಷ್ಟ ಮಾಡಕ್ಕಂತನ. ಅವ ನಾಷ್ಟ ಮಾಡುವಾಗ ದೋಸೆ ಕೊಟ್ರೆ ಬರೀ ಒಂದ ದೋಸೆ ತಿಂದ ನೋಡ್ರಿ. 2 ದೋಸೆ ಕೊಟ್ರೆ ಒಂದೇ ಸಾಕಂತೇಳಿ ಅದ. ಸೊ ಯಾರ್ಯಾರು ನಾಷ್ಟ ಮಾಡ್ತಾರೋ ಯಾರ್ಯಾರು ಒಂಥರ ಒಟ್ಟು ಅವ್ರ ಜೋಡಿ ಉಂಡೇನಂತ ನೋಡ್ರಿ. ಸೊ ಮಕ್ಕಳಂದ್ರೆ ಹಂಗ ಅಲ್ವಾ. ಸೊ ನಾವು ಸಣ್ಣವ್ರದಾಗೆಲ್ಲ ಹಂಗೆ ಮಾಡೇವಿ. ನೀವು ಹಿಂಗೆ ಮಾಡ್ರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಒಂದ್ಸಲ ನೀವು ಈ ರೀತಿ ಹೆಸರುಕಾಳು ದೋಸೆನ ಟ್ರೈ ಮಾಡಿರಿ. ಪ್ರತಿ ಸಲನೂ ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿರ್ತಿದ್ದೆ, ಬಟ್ ಈ ಸಲ ಹೆಸರುಕಾಳು ದೋಸೆ ಹಂಗ ಮಾಡಿ ನೋಡ್ರಿ. ಒಬ್ರು ವಿವರನ್ನ ಕಮೆಂಟ್ ಮಾಡಿ ಕೇಳಿದ್ರು, ಇದೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ಲಾರ್ದ ಹಂಗ ಅಕ್ಕಿ ಮತ್ತು ಹೆಸರುಕಾಳು ನೆನೆಸಿಟ್ಟು ಹಂಗನು ಮಾಡ್ಬೋದೇನಕ್ಕ ಅಂತೇಳಿ. ಸೊ ಅದಕ್ಕೆ ಹಂಗೆ ಮಾಡೋದಕ್ಕಿಂತ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರೆ ಟೇಸ್ಟ್ ಇರ್ತೈತೆ ಅಂತ ಹೇಳಿದೆ. ಬಟ್ ಇದರ ಸಲ ಫಸ್ಟ್ ಟೈಮ್ ಟ್ರೈ ಮಾಡೀನಿ, ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ನೀವು ಹಿಂಗೆ ಟ್ರೈ ಮಾಡಿ. ನಾನು ಇನ್ನೊಂದು ಚಾನಲ್ ಐತಲ್ಲ, ಆ ಚಾನಲ್ದೊಳಗೆ ಡೀಟೇಲ್ ರೆಸಿಪಿ ಹಾಕಿನಿ, ಹೋಗಿ ನೋಡ್ಬೋದು. ಚಾನಲ್ ನೇಮ್ ಬಂದು ಪಾರ್ವತಿ ಆಲ್ರೌಂಡ್ ಪಾರ್ವತಿ ಚಾನಲ್ ಅಂತೇಳಿ. ಸೊ ನೀವು ಆ ಚಾನಲ್ಗೆ ವಿಸಿಟ್ ಮಾಡಿರಿ, ಆ ಚಾನಲ್ಗೂ ಸಪೋರ್ಟ್ ಮಾಡಿರಿ ಅಂತೇಳಿ ಕೇಳ್ಕೊತೀನಿ. ಆ ಚಾನಲ್ಗೆ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಕ್ಕಾಗವಲ್ದು. ಮಮ್ಮಿ ದೋಸೆ ಮಸ್ತ್ ಆಗಿತ್ತು, ಸೂಪರ್ ಆಗಿತ್ತ ನೋಡ್ರಿ. ಅನ್ವಿತಾಗೂ ಇಷ್ಟ ಆಗೈತಿ ದೋಸೆ. ಸೊ ಮಕ್ಳನ್ನ ಇಷ್ಟಪಟ್ಟು ತಿಂತಾರ ಆ್ಯಂಡ್ ಹೆಲ್ತ್ಗೂ ಭಾಳ ಒಳ್ಳೇದು. ಮನೆಗೆ ಒಂದ್ಸಲ ಟ್ರೈ ಮಾಡ್ರಿ. ಇದು ಅಕ್ಕಿ ದೋಸೆ ಅದು ತಿಂತೀವಲ್ಲ, ಸ್ವಲ್ಪ ಅಸಿಡಿಟಿ ಎದೆಗ ಹುಳಿ ಬಂದೋ ರೀತಿ ಆಗುತ್ತೆ. ಸೊ ಇಮಿಡಿಯೇಟ್ ಇದನ್ನ ಅವಾಗ ರುಬ್ಬಿ ಆಗ ಮಾಡೋದಲ್ಲ. ಸೊ ಆ ರೀತಿ ಏನು ಅಸಿಡಿಟಿ ಪ್ರಾಬ್ಲಮ್ ಈ ರೀತಿ ಏನು ಆಗಂಗಿಲ್ಲ. ಸೊ ಟ್ರೈ ಮಾಡ್ರಿ, ಟ್ರೈ ಮಾಡಿ ಹೆಂಗಾಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನೋಡ್ರಿ ಹೊಂಟ್ರ ಸೈಕಲ್ ತಗೊಂಡು ಇಬ್ರು ಅಕ್ಕ ತಮ್ಮನು. ನಿನ್ ಸೈಕಲ್ ಏನತ್ತ ಅನ್ವಿತಾ?
ಅವಂದು ಹೊಡಿ ನೋಡ್ರಿ ನಮ್ಮ ಅನ್ವಿತ ಅವ್ರ ಮಾಮನ ಸೈಕಲ್ ಓಡ್ಸಾಕತ್ತಾಳ ಸಾವಕಾಶ ಅವ ಮತ್ತ ನೀನು ಹೊಡಿತಿ ಎಲ್ಲಾರು ಅವ್ರ ಅರವಿನ ಹೊಡಿತಾನಂತ ನೀ ಏನ ಅರವಿನ ನಿನ್ನ ಹೊಡಿತಿಯಲ್ಲ ಮಾಮನ್ ಸೈಕಲ್ ಅನ್ವಿತ ಈಗ ಕಲ್ತಾಳ ಸೊ ಹಂಗಾಗಿ ನಮ್ಗೆ ತೋರ್ಸಾಕತ್ತಾಳ ಮಮ್ಮಿ ನೋಡು ಮಾಮನ್ ಸೈಕಲ್ ಹೊಡ್ಯಾಕತ್ತೀನಂತಂದ ಸೈಕಲ್ ಅಂದ್ರ ಅಷ್ಟು ಪ್ರೀತಿ ಅವ್ರಿಗೆ ಏನೋ ಜೋಶ್ ಎಕ್ಸ್ಟ್ರಾ ಜೋಶ್ ಬರ್ತೈತೆ ಅವ್ರಿಗೆ ಸೈಕಲ್ ಹೊಡಿದಂದ್ರ ಹಾ ಬಂದ್ರಿ ನೀ ಹಂಗೆ ಕುಂತೀರು ನಾ ಸೀಟ್ ಮುಂದಕ್ ಮಾಡ್ಯದನ ಹಾ ಸೂಪರ್ ನೀನ್ ಹೊಡಿತೀನ ಕುಂತ ಹೊಡಿತೀಯ ಹಾ ಬಾರಿ ಸಾಕ್ ಬರ್ರಿ ಇನ್ನು ಒಳಗ ಬಾ ಒಂದ್ ರೌಂಡ್ ಹೊಡೆದಿಲ್ಲ ತೋರ್ಸಿದಿಲ್ಲ ಸ್ವಲ್ಪ ತಲಿ ಬಾಸ್ತೀನಿ ಬಾ ಬಾರ ಒಂದ್ ಸ್ವಲ್ಪ ತಲಿ ಬಾಸ್ತೀನಿ ನಿಂದ ಹಾ 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 ಮತ್ತೆ ಹೆಂಗ್ ಕಲ್ಕೊಂಡಿ ಎಷ್ಟ್ ದಿನ ತಗೊಂಡಿ ಕಲ್ಯ ಹೊಡ್ಯಾಕ ಒಂದ ದಿವಸ ಕಲ್ತಿ ಗ್ರೇಟ್ ಸೂಪರ್ ಬಾ ಇವತ್ತನೇ ಬಾಗಸ್ಬೇಕ ಅವ್ ನೋಡ್ ಬಾ ಅಂದ್ ಹೋದವ ಮತ್ತ ಮುಂದಕ್ಕ ಬಾ ಸೈಕಲ್ ತಂದ್ ಒಳಗ್ ಬಾ ಬರ್ಲಿ ಮಾಡ್ತೀನಿ ಇನ್ನು ಒಂದ ದಿನದಾಗ ಸೈಕಲ್ ಹೊಡ್ಯಾಕ್ ಕಲ್ತಾಳ ಅಂತ ಹಂಗಾಗಿ ಫುಲ್ ಖುಷಿ ಆಕಿಗೆ ಅನ್ವಿತಾಗ ಪಿಂಪಲ್ ಎಷ್ಟು ದೊಡ್ಡದು ಎದ್ಬಿಟ್ಟೈತಿಲ್ಲ ಒಂದ್ ವಾರನ ಆಗತ್ತಂತ ಹೋಗಲ್ದು ಅದಿದೈತ್ಲ ಸೀಟು ಮ್ಯಾಲ್ ತಳಗಿಂದ ಸೀಟ್ ಮೇಲೆ ಕುಂದ್ರಾಕ ಅಂಜಿ ತಗಕತ್ತೈತಿ ಅದ್ರ ಮೇಲೆ ಕುಂತ್ ಕೊಡೋದಿ ಆಮೇಲೆ ಸೀಟ್ ಮೇಲೆ ಕುಂತ ಒಟ್ ಕಲತಿಲ್ಲ ಒಂದಿಂದಾಗ ಕಲ್ತಾಳ ನೋಡ್ರಿ ಸೈಕಲ್ ಬ್ರೇ ದೊಡ್ಡ ಸೈಕಲ್ ಅದು ಸೈಕಲ್ ಸಣ್ಣ ಸೈಕಲ್ ಹೊಡ್ಯಾಕ ಕಲ್ತಾಳ ಸೊ ದೊಡ್ಡ ಸೈಕಲ್ ಹೊಡ್ಯಾಕ ಒಂದ್ ದಿನ ತಗೊಂಡಳ ಎಲ್ಲಿ ಹೋದ ಅರ್ವಿನಾಗ ನಡಿ ಒಂದ್ ಸ್ವಲ್ಪ ತಲಿ ಬಸ್ತಿ ನಡಿ ನೋಡ್ರಿ ಫ್ರೆಂಡ್ಸ್ ಅನ್ವಿತಾಗ ಒಕ್ಕೋಟು ಅದು ವರ್ಡ್ ಅರ್ಥನ ಗೊತ್ತಿಲ್ಲ ಉತ್ತರ ಕರ್ನಾಟಕ ನಮ್ ಉತ್ತರ ಕರ್ನಾಟಕ ಶಬ್ದ ಇದು ಒಕ್ಕೋಟ್ ಚೆಲ್ ಒಗಿ ಬಿಸಾಕ್ ಅನ್ನಕ್ ಒಕ್ಕೋಟ್ ಅಂತಾರ ನೀವ್ ಒಟ್ಟ ನನ್ ಬಾಯಕ್ ಕೇಳಿಲ್ಲ ನೀ ವರ್ಡ್ ನೀನ ಅಬ್ಸರ್ವ್ ಮಾಡಿಲ್ಲ ಅನ್ಸತ್ತ ಯೂಸ್ ಮಾಡಿರ್ತೀನಿ ಅದನ್ನ ಒಗಿ ಅಂದ್ರ ಮತ್ ಎರಡು ಅರ್ಥ ಬರ್ತೈತಿ ಮತ್ತ ಒಗ್ಯಾನ ಒಗಿದಕ್ಕೂ ಒಗಿ ಅಂತಂತೀವಿ ಒಗ್ಯಾನ ಒಗಿತೀನಿ ಅಂತಾನು ಹೇಳ್ತಾರ ಒಗ್ಯಾನಂದ್ರ ಅರ್ಬಿ ತೊಳಿದು ನೋಡ್ರಿ ಎಷ್ಟೊಂದ ಶಬ್ದಗಳು ನಮ್ಮ ಮಕ್ಕಳಿಗೆ ಗೊತ್ತನೇ ಇಲ್ಲ ನಮ್ಮ ಉತ್ತರ ಕರ್ನಾಟಕ ಶಬ್ದಗಳು ಅದಕ್ಕ ನಮ್ಮ ಭಾಷೆನ ನಾವು ಅಟ್ಲೀಸ್ಟ್ ಮನ್ಯಾಗಾರ ಯೂಸ್ ಮಾಡ್ಬೇಕು ಅನ್ನೋದು ಹಂಗ ಮಾತಾಡಕತ್ತಿದ್ದೆ ಅರ್ಬಿ ತಗೊಂಡ್ ಹೊರ್ಸಾಕಂತಿದ್ದೆ ಹಳೆ ಅರ್ಬಿ ತಗೊಂಡು ಇದೇನ ಯೂಸ್ ಮಾಡಿ ಒಕ್ಕೋಟು ತಗೋ ಅಂತಂದೆ ಒಕ್ಕೋಟು ಅಂದ್ರೆ ಏನ್ ಅನ್ನಕತ್ತಾಳ ನಮ್ಮ ಅನ್ವಿತ ಗೊತ್ತಿರಕಿಲ್ಲ ಶಬ್ದನೂ ಗೊತ್ತಿರ ಈಗ ಗೊತ್ತಾತು ಏನ ಒಗ್ಯೋದು ಮತ್ ಒಗ್ಯೋದು ಮತ್ ಎರಡ್ ಅರ್ಥ ಆಗತ್ತ ನಮ್ ಉತ್ತರ ಕರ್ನಾಟಕದ್ದು ಅರ್ಬಿ ಒಗ್ಯೋದು ಅರ್ಬಿ ತೊಳಿಯೋದು ಬಟ್ಟಿ ವಾಶ್ ಮಾಡೋದು ಓಕೆ ಫ್ರೆಂಡ್ಸ್ ನೋಡ್ರಿ ನೈಟ್ ಊಟಕ್ಕ ಮುದ್ದೆ ಮಾಡಿದೆ ಅಂಡ್ ಇನ್ನು ರೈಸ್ ಒಂದ್ ಮಾಡಬೇಕು ಇಲ್ಲಿ ಎಗ್ ಬುರ್ಜಿ ಮಾಡಕ್ಕಂತೇಳಿ ಎಗ್ ತಗೊಂಬಂದಾರ ಹಸ್ಬೆಂಡ್ ಅವರನ್ನ ಮಾಡ್ತಾರೆ ಎಗ್ ಬುರ್ಜಿ ಕೊತ್ತಂಬರಿ ಚಲೋ ತಂದೆ ಕೊತ್ತಂಬರಿ ಅಲ್ಲ ಕರ್ಬೇವಿದ ಕೊತ್ತಂಬರಿ ಕರ್ಬೇವುದು ಚಲೋ ಆಗ್ತಂದ್ರಿ ಎಗ್ ರೈಸ್ ಹಾಕಲ್ಲ ನಾಳೆ ಪಲ್ಯಕ್ಕೆ ಹಿರಿಕಾಯಿ ತಗೊಂಡಾರ ನೋಡ್ರಿ ಹಸ್ಬೆಂಡ್ ಹಸಿಕಾಯಿ ಒಂದ್ ತರ್ಬೇಕಿಲ್ಲ ಹೆಸಕಾಯಿ ಕಲ್ಲಿಗೆ ಮತ್ ಹಿರಿಕಾಯಿ ಕರ್ಬೇವು ಎಲ್ಲ ತಗೊಂಬಂದಿ ಪಲ್ಯ ಕದ್ಲಾಗ ತಗೊಂಡ್ಬರ್ಬೇಕಿತ್ತು ಹಿರಿಕಾಯಿ ಬೀಟ್ರೋಟ್ ಇದ್ದು ಅಲ್ಲ ಬೀಟ್ರೋಟ್ ಪಲ್ಯನೂ ಚಲೋ ಆಗುತ್ತೆ ಏನಪ್ಪಾ ಮಿಕ್ಸ್ ಮಾಡ್ತಾರ ಹೌದು ಕೊತ್ತಂಬರಿ ಹಾಕಿದ್ರು ಚಲೋ ಆಗತ್ತೆ ರೈಸ್ ಮಾಡಕ್ ನೋಡ್ರ ಅನ್ವಿತನ ಮಾಡಕತ್ತ ನೀನ ಮಾಡ್ತೇನೆ ಆಯ್ತ ಇಲ್ಲ ನಾನು ಈಗ ರೈಸ್ ಮಾಡಕ ಈಗ ನೋಡ್ರಿ ರೈಸ್ಗೂ ಇಟ್ಟೆ
ಎಗ್ ಬುರ್ಜಿ ಒಂದ್ ರೆಡಿ ಆಗ್ಬೇಕಷ್ಟ. ರೈಸ್ ಹೆಂಗ್ ಮಾಡೋದಂತ ಹೆಂಗ್ ಮಾಡುದು? ಉಳ್ಳಾಗಡ್ಡಿ ಹೆಚ್ಚೋದ, ಟೊಮ್ಯಾಟೊ ಹೆಚ್ಚೋದ, ಇಟ್ಟು ಒಳಗ ನಾ ಈಗ ಸರ್ಚ್ ಮಾಡಬಹುದು. ಎಗ್ ಬುರ್ಜಿ ಹೆಂಗ್ ಮಾಡ್ತೀವಿ ಹಂಗ ಅನ್ಸುತ್ತಾ? ಮಮ್ಮಿ ಎಗ್ ರೈಸ್ ಹೆಂಗ್ ಮಾಡೋದು ಗೊತ್ತು? ಟೊಮ್ಯಾಟೊ ಹೆಚ್ಚೋದ, ಉಳ್ಳಾಗಡ್ಡಿ ಹೆಚ್ಚೋದ, ಮತ್ತ ಎಗ್ ತಗೊಂಡ್ ಒಂದ್ ಬೌಲ್ ಒಳಗ ಹಾಕೋನದ, ಮತ್ತ ಅದನ್ನ ಮಿಕ್ಸ್ ಮಾಡ್ಬೇಕ, ಮತ್ತ ಅದನ್ನ ಸ್ವಲ್ಪ ಕುದ್ಯಾಕಿಡ್ಬೇಕ. ಎಗ್ ಕುದ್ಯಾಕಲ್ಲ, ಅದನ್ನೆಲ್ಲಾ ಹಾಕಿ ಒಳಗಿಂದೆಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿ ಒಂದ್ ಬೋಗಣಿ ಒಳಗ ಹಾಕಿ ಅದನ್ನ ಕುದಿಸಾಕಿಡ್ಬೇಕ. ಕುದಿಸಾಕಿಟ್ಟ ಏನು ಎಗ್ ಒಡದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಕುದಿಯಾಕಿಡ್ಬೇಕ. ಕುದಿಯಾಕಿಟ್ಟ ಮತ್ತ ಎಗ್ ತಗೊಂಡದ, ಎಗ್ ಎಲ್ಲಾ ಟೊಮ್ಯಾಟೊ ಎಲ್ಲ ಹಾಕೋದ ಒಂದ್ ಬೌಲಿಗೆ, ಮತ್ತ ಉಪ್ಪು ಖಾರ ಮಸಾಲ ಎಲ್ಲಾ ಹಾಕೋದ, ಮತ್ತ ಲಾಸ್ಟಿಗೆ ಎಗ್ ಹಾಕೋದ್, ಮತ್ತ ಮಿಕ್ಸ್ ಮಾಡೋದ, ಅರಿಶಿನ ಪುಡಿ ಹಾಕೋದ, ಮತ್ ಮಿಕ್ಸ್ ಮಾಡೋದ್, ಮತ್ ತಿನ್ನೋದು. ಏನ್ ಒಗ್ಗರ್ನಿ ಗಿಗರ್ನಿ ಏನು ಹಾಕುವಂಗಿಲ್ಲನ? ಏನ್ ನಮ್ಮ ಮಸಾಲ ಹಾಕಿನ್ಲಿ ಎಣ್ಣಿ ಹಾಕೋದು ನೀನು ಹೇಳಿಲ್ಲ ನೀನ್ ಒಗ್ಗರ್ನಿ ಏನ್ ಅನ್ವಿತಾ? ಏನ್ ಚಂದ ಹೇಳಿದ್ ನೋಡ್ರಿ ಅನ್ವಿತಾ. ಎಗ್ ರೈಸ್ ಮಾಡೋದು ಬಾರಿ ಚಂದ ಹೇಳಿದೆ ಅನ್ವಿತಾ. ಫಸ್ಟ್ ಮತ್ತೆ ಎಣ್ಣಿನ ಹಾಕ್ತಾರ ಒಗ್ಗರಣೆ ಮಾಡ್ಬೇಕಾದ್ರ, ಅದೇನು ಎಣ್ಣಿ ಹಾಕ್ಲಾರ್ದನ ಉಳ್ಳಾಗಡ್ಡಿ ಡೈರೆಕ್ಟ್ ಹಾಕ್ಬಿಡ್ತೀನ. ನಾನ್ ಎಗ್ ರೈಸ್ ಮಾಡಕ್ ಅದು ನಾನೇ ಎಕ್ಸ್ಪ್ಲೇನ್ ಮಾಡೇನಿ, ಯೂಟ್ಯೂಬ್ ಒಳಗ್ ಸರ್ಚ್ ಮಾಡಿ. ಹೌದು, ಎಗ್ ರೈಸ್ ಮಗಳು ಹೇಳ್ಕೊಟ್ಟಂಗ್ ಮಾಡಕತ್ತಿ. ಎಗ್ ರೈಸ್ ಅಂದ್ರೆ ಎಗ್ ರೈಸ್ ಮಾಡಿದ್ವಿ. ಇಲ್ಲ ನನ್ನ ಮುಂದನ ನಿಂತು ಮಾಡೇನಿ. ಹೆಂಗ್ ಮಾಡಿ ನೋಡೋಣ, ಟೇಸ್ಟ್ ಮಾಡೋಣ. ಅದು ಉದುರಾಗೈತನ ಇಲ್ಲ? ಉದುರಾಗೈತಿಲ್ಲ ಅನ್ನ ಯಾಕೋ ಮಸಾಲ ಕಡಿಮೆ ಆಗೈತನ. ಮಸಾಲ ಹಾಕ್ಬಾರ್ದು ಅನ್ವಿತ, ಸ್ವಲ್ಪ ಹಾಕಿನಿ. ಹಾಕಿ ನೋಡ್ರಿ ಫ್ರೆಂಡ್ಸ್, ಫಸ್ಟ್ ಟೈಮ್ ಮನೆ ಮಾಡಕತ್ತಿರಂತ ಎಗ್ ರೈಸ್. ನಾನು ಒಮ್ಮೆ ಮಾಡಿಲ್ಲ. ಅದು ಪಪ್ಪ ನಾನ್ ಒತ್ತಾಯ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿ ನಾ ಎಲ್ಲಾ ತಿಳ್ಕೊಂಡ್ ಪಪ್ಪ ಹೇಳಿದೆ. ಹೌದು, ಸೂಪರ್ ಅದಿ ಬಿಡವ ನೀನು. ಅಪ್ಪ ನೆಕ್ಸ್ಟ್ ಸಣ್ಣರಿಂದ ದೊಡ್ಡ ಟೇಸ್ಟ್ ಮಾಡೋದು, ಸೆಕೆಂಡ್ ನಾನ್ ಅರ್ವಿನಾಗಿಂದ. ತಿಂದ್ ಹೆಂಗಾಗಿದೆ ಅಂತ ಹೇಳ್ಬೇಕು, ಖಾರ ಉಪ್ಪು ಎಲ್ಲ ಟೇಸ್ಟ್ ಸುಡಕತ್ತಿನ. ನಾನ್ ಹೇಳೇನ್ ಹೆಂಗ್ ಮಾಡೋದಂತ. ಎಗ್ ರೈಸ್ ಹೆಂಗಾಗಿತ್ ಮಮ್ಮಿ? ಉಪ್ಪು ಬರೋಬ್ಬರಿ ಆಗೈತಿ, ಸೂಪರ್. ಈಗ ನಾನ್ ಟೇಸ್ಟ್ ಮಾಡ್ತೇನೆ, ಬಾ ಮಮ್ಮಿ. ಟೇಸ್ಟ್ ಮಾಡ್ರಿ, ಸಖತ್ತಾಗಿದಲ್ಲ. ಸೂಪರ್. ನಾ ಹೇಳಕತ್ತೀನಿ, ನೀನ ಹೇಳುವಲ್ಲಿ ಅನ್ವಿತಾ. ಬಾಯಾಗ್ ಕೂತೈತಿ. ಸೂಪರ್ ಆಗೈತಿ. ನೋಡ್ರಿ, ಹಸ್ಬೆಂಡ್ ಎಮ್ಮಿ ಅದ ಎಗ್ ರೈಸ್ ಮಾಡ್ಯಾರ. ಅದು ಫಸ್ಟ್ ಟೈಮ್ ಮಾಡ್ಯಾರ. ಮಗಳು ಅಲ್ಲ, ಮಗಳು ಹೇಳ್ಕೊಟ್ಟ ಆಕಿನಿಗೆಲ್ಲ ಹೇಳಿಸ್ಕೊಂಡ್ ಮಾಡ್ಯಾರ. ಚಲೋ ಆಗೈತಿ. ಎಮ್ಮಿ ಆಗಿರುವಂತ ಎಗ್ ರೈಸ್ ಅಂತೂ ಮಾಡಿಸ್ಕೊಂಡಿಲ್ಲವ. ಎಗ್ ರೈಸ್ ಅಂತಿದ್ದಿ. ಮಾಮ ಫೇವ್ರೇಟ್ ಇದೆ ಎಗ್ ರೈಸ್. ಈಗ ಮಾಡ್ಬಿಡ್ದು ಊಟ. ಸೊ ಬರ್ರಿ, ಈಗ ಬಿಸಿ ಬಿಸಿ ಆದ ಎಗ್ ರೈಸ್ ಬ್ಯಾಟಿಂಗ್ ಮಾಡೋಣ ಅಂತ. ನೋಡ್ರಿ, ಸಖತ್ತಾಗೈತಿ.